ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ತಮ್ಮ ಜೀವನದಲ್ಲೇ ಮೊದಲ ಬಾರಿಗೆ ಮತ ಚಲಾಯಿಸಲು ಸಾಧ್ಯವಾಗದೆ ಹೋದವರು ಮುರ್ಷಿದಾಬಾದ್ನ ರಾಜವಂಶಸ್ಥ ಸೈಯದ್ ರೆಜಾ ಅಲಿ ಮಿರ್ಜಾ ಅವರು. ಇವರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಸರ್ವೆ ಮತ್ತು ಪರಿಷ್ಕರಣೆ ಪ್ರಕ್ರಿಯೆಯ ನಂತರ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಕಾಣಿಸ್ತಾ ಇಲ್ಲ. 1982ರಿಂದ ಮತ ಚಲಾಯಿಸ್ತಾ ಇದ್ದ ಅವರು ಈ ಬಾರಿ ಮತ ಹಾಕೋದಕ್ಕೆ ಸಾಧ್ಯವಾಗದೇ ಇರೋದು ನೋವು ತಂದಿದೆ ಅಂತ ಹೇಳಿದ್ದಾರೆ. এই 2026 যে ভোট হলো আমার নামটা কাটা গেল। 290 ভোট পেয়েছিলাম, আমার বাড়িতে আমার বোমা পেয়েছে না, আমার সেরা 10 নম্বরের কাউন্সিলর, তার আমার নাম নেই ভোটে। কিন্তু এই 2026 যেরকম করে আমাদের সঙ্গে ব্যবহার হলো সেটা কিন্তু আমার দুঃখজনক ব্যাপার। ಅವರ ಹೇಳಿಕೆಗೆ ಅನುಸಾರ ಸುಮಾರು 200 ಕುಟುಂಬಗಳು ಮತ ಚಲಾಯಿಸಲು ಸಾಧ್ಯವಾಗಲಿಲ್ಲ. ಅವರ ಕುಟುಂಬದಲ್ಲಿಯೇ ಸೊಸೆಗೂ ಮತ ಹಾಕಲು ಸಾಧ್ಯವಾಗಲಿಲ್ಲ. ಅವರ ಪುತ್ರ ವಾರ್ಡ್ 10ರ ಕೌನ್ಸಿಲರ್ ಆಗಿದ್ರೂ ಅವರ ಹೆಸರು ಕೂಡ ಮತದಾರರ ಪಟ್ಟಿಯಲ್ಲಿ ಇಲ್ಲ. ಮಿರ್ಜಾ ಅವರು ಮಿರ್ ಜಾಫರ್ ಅವರ 15ನೇ ತಲೆಮಾರಿನವರು. 82 ವರ್ಷದ ಅವರು ಮುರ್ಷಿದಾಬಾದ್ನ ಭಾಗೀರಥಿ ನದಿಯ ತೀರದಲ್ಲಿರುವ ಐತಿಹಾಸಿಕ ಕಿಲಾ ನಿಜಾಮತ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಜಾರ್ದುವಾರಿ ಅರಮನೆ ಸೇರಿದಂತೆ ಹಲವು ನವಾಬಿ ಕಟ್ಟಡಗಳನ್ನು ಅವರ ಪೂರ್ವಜರು ನಿರ್ಮಿಸಿದ್ರು. ಒಂದು ಕಾಲದಲ್ಲಿ ಈ ಪ್ರದೇಶ ಒಡಿಶಾ, ಬಂಗಾಳ ಮತ್ತು ಬಿಹಾರ ನವಾಬರ ಆಡಳಿತದ ಕೇಂದ್ರವಾಗಿತ್ತು. এসআর হয় তখন আমি কলেজে গেলাম, আমার খুব শরীর খারাপ ছিল। আমার ছেলে বললো কি বাবা আপনি যাবেন? আমি গেলাম ভাই, ওখানকার নিয়ম পালন করলাম, সব কিছু করলাম, করে আমি চলে আসলাম। তারপরে এক সপ্তাহ পরে যখন ভোটার লিস্ট বেরোলো তখন আমার নাম নেই। যখন আমার নাম না পেলাম তখন ডিএমকে ফোন করলাম। ডিএম আমাকে ডাকলেন, উনি সম্মানী ব্যক্তি, আমাকে সম্মান দিলেন। আমি ওনাকে সব কিছু হাতে দিলাম, দিয়ে স্কুল সার্টিফিকেট, ভোটার আইডেন্টি কার্ড সব দিলাম। তো উনি বললেন দেখেন ছোটবাব আমার হাতে কিছু নাই, যে করবে ইলেকশন কমিশন করবে। ಮುರ್ಷಿದಾಬಾದ್ನ ಸಂಸರ್ಗಂಜ್ ಕ್ಷೇತ್ರದಲ್ಲಿ 74,000ಕ್ಕೂ ಹೆಚ್ಚು ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಇದು ರಾಜ್ಯದಲ್ಲಿಯೇ ಅತ್ಯಧಿಕ ಪ್ರಮಾಣವಾಗಿದೆ. ಏಪ್ರಿಲ್ 14ರಂದು ಸುಪ್ರೀಂ ಕೋರ್ಟ್ ಮತ ಹಕ್ಕು ಕಳೆದುಕೊಂಡವರಿಗೆ ಅಪೀಲಾತ್ಮಕ ನ್ಯಾಯಮಂಡಳಿ ಮೂಲಕ ಮೇಲ್ಮನವಿ ಸಲ್ಲಿಸಲು ಅವಕಾಶ ನೀಡಿತು. ಅಪೀಲಲ್ಲಿ ಯಶಸ್ವಿಯಾದವರಿಗೆ ಮತ ಎನ್ನುವ ಈ ಆದೇಶ ಕೆಲವರಿಗೆ ನಿರೀಕ್ಷೆ ಮೂಡಿಸಿದ್ರೂ ಫಲಾನುಭವಿಗಳು ಬಹಳ ಕಡಿಮೆ. ಲಕ್ಷಾಂತರ ಅರ್ಜಿಗಳಲ್ಲಿ ಕೇವಲ 657 ಪ್ರಕರಣಗಳನ್ನಷ್ಟೇ ಪರಿಹರಿಸಲಾಗಿದೆ. 139 ಮಂದಿಗೆ ಮಾತ್ರ ಮೊದಲ ಹಂತದ ಮತದಾನಕ್ಕೂ ಮುನ್ನ ಮತದಾನದ ಹಕ್ಕು ಮರುಸ್ಥಾಪನೆಗೊಂಡಿದೆ. ಇನ್ನೊಂದೆಡೆ ಕೆಲವು ಪ್ರಕರಣಗಳಲ್ಲಿ ಈಗಾಗಲೇ ಸೇರಿಸಿದ್ದ ಮತದಾರರ ಹೆಸರನ್ನು ಮತ್ತೆ ಕೈಬಿಡಲಾಗಿದೆ. ভোটের লিস্ট থেকে আমাকে কেটে দিয়েছে, আমি ভোটটা দেব কোথায়? আমার স্ত্রী, আমার নিজের নাম এবং আমার স্ত্রীর নাম 2002 সালের ভোটার লিস্টে নাম আছে দেখুন। ಏಪ್ರಿಲ್ 23ರಂದು ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೆದಿದೆ. ಉಳಿದ 142 ಕ್ಷೇತ್ರಗಳಲ್ಲಿ ಏಪ್ರಿಲ್ 29ರಂದು ಮತದಾನ ನಡೆಯಲಿದೆ. ಇನ್ನು ಮೇ 4ರಂದು ಪಶ್ಚಿಮ ಬಂಗಾಳದ ಜೊತೆಗೆ ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳ ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ.